ಊರೂರು ಅಡ್ಡಾಡ್ಲಿಕ್ಕೀವಿ ಚಹಾ ಹುಡುಕ್ಲಿಕ್ಕೆ. ಹಾಂ ಥ್ಯಾಂಕ್ ಯು. ನೀ ಅವಾಗೇ ಹಂಗಂದು ನೀ ಇವಾಗೇ ಹೀಗಂದು ಏನು ಅನ್ರಿ ಗುಜರಾತ್ನ ಮಂದಿಗೆ ಗಾಡಿ ಹೊಡಿಯೋ ಸೆನ್ಸದು ಸ್ವಲ್ಪ ನಮ್ಮ ರುದ್ರ ಇವ್ರದ್ದು ಗಾಡಿ ಬ್ರೇಕಿಂಗ್ ಪ್ರಾಬ್ಲಮ್ ಆಗಿದೆ. ಅದೇ ಹೇಳಿದ್ನಲ್ಲ ಏರ್ಪೋರ್ಟ್ ಅದು ತಿನ್ನೋದಂದ್ರೇನು ಏರೋಪ್ಲೇನ್ ಏರ್ಸ್ಕೊಂಡಂಗೆ. ಎಣ್ಣೆ ಹೊಡ್ಲಾರ್ದಕ್ಕೆ ಎಲ್ಲರೂ ಎಚ್ಚರಿರ್ತಾರೆ, ಕಾನ್ಷಿಯಸ್ ಇರ್ತಾರೆ. ಗುಜರಾತ್ ಎಂಟ್ರಿ ಆಯ್ತು. ನಿನ್ನೆ ರಾತ್ರಿ 10 ಗಂಟೆ ಬಂದೀವಿ, ಬರೋಬ್ಬರಿ ಮೊನ್ನೆ 8 ಗಂಟೆ ಬಿಟ್ಟಿದ್ವಿ. ಆಲ್ಮೋಸ್ಟ್ 25-26 ತಾಸು ರೈಡ್ ಆಗಿದೆ. ಕಂಟಿನ್ಯೂಸ್ ಏನಲ್ಲ, ಅಟ್ಲೀಸ್ಟ್ 200 ಕಿಲೋಮೀಟ್ರ್ ಕಮ್ಮಿ 300 ಕಿಲೋಮೀಟ್ರ್ ಕಮ್ಮಿ ನಿಂದಿರ್ಸ್ಕೊಂಡು ಬಂದೀವಿ. ಈಗ ಮುಂಜಾನೆ ಎದ್ದೀವಿ, ಊರೂರು ಅಡ್ಡಾಡ್ಲಿಕ್ಕೀವಿ ಚಹಾ ಹುಡುಕ್ಲಿಕ್ಕೆ. ನಮ್ಮ ಮಂದಿ ಮುಂಜಾನೆ ಚಹಾ ಸಿಗಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಒಂದು ಚಹಾ ಇರಬೇಕು, ಕಾಫಿ ಇರಬೇಕು. ಎಲ್ಲಿ ಹುಡುಕೋದು ಮಾರ, ಈ ಊರಾಗ ಚಹಾ ಬೇರೆ ಸಿಗಂಗಿಲ್ಲ. ಪಟಕನ ಸಿಕ್ಕರು ಎಲ್ಲ ನಾರ್ಮಲ್ ಚಹಾ ಅಂಗಡಿ ಅವ. ನಾವೆಲ್ಲ ಪ್ರೀಮಿಯಮ್ ಮಂದಿರಿ, ನಾವು 3 ಸ್ಟಾರು 5 ಸ್ಟಾರು ಅಂತ ಚೀಪ್ ಹೋಟೆಲ್ನಾಗ ಹೋಗಂಗಿಲ್ಲ. ನಮ್ದು ಏನಿದ್ರು ರೋಡ್ ಸೈಡ್ ಪ್ರೀಮಿಯಮ್ ಹೋಟೆಲ್ಸ್ ಅಂದ್ರನ್ನ ಬರೋಬ್ಬರಿ. ನಾವು ಹುಡುಕ್ತೀವಿ ಒಂದು ಸಿಗಲ್ಲ. ಈಗ ಗುಜರಾತ್ನವ್ರು ಯಾರು ಇದ್ರು ಸ್ವಲ್ಪ ಹೇಳ್ಕೊಡ್ರಪ್ಪ ನಮಗೆ. ಇಲ್ಲಿ ಸ್ಪೆಷಲ್ ಪಾಪಡ ಜಲೇಬಿ, ಅದರ ಜೊತೆ ಇದು ದಾಲ್ ಕಣಕ್ಕೆ ಕಾಣ್ತದೆ. ಮೇ ಬಿ ಕತ್ತರಿಸ್ಬಿಡು. ಗುಜರಾತಿ ನಾಷ್ಟ ಟ್ರೈ ಮಾಡಿದ್ವಿ, ಪಾಪಡ ಮತ್ತು ಜಲೇಬಿ. ನಾವು ನಮ್ಮ ಕಡೆ ಎಲ್ಲ ಮುಂಜಾನೆ ಸ್ವಲ್ಪ ಕರೆದು ತಿನ್ನೋ ರೂಢ ಇರೋಂಗಿಲ್ಲ ಅಂದರು ನಾವು ತಿಂದು ಟ್ರೈ ಮಾಡಿದ್ವಿ. ಓಕೆ ಭಯ್ಯ, ಏಕ್ ಇಡ್ಲಿ ವಡ और एक ग्रिल सैंडविच. ಇಡ್ಲಿ ವಡ ಡೇ ಟು ಗುಜರಾತ್. ನಮ್ಮ ಕಡೆಯಿಂದ ನಾವು ರೆಡಿ, ನೀವು ರೆಡಿ? ನಾವು ದಾರಾಗ ಒಂದು ಪೆಟ್ರೋಲ್ ಹಾಕ್ಸಿ. ಸ್ವಲ್ಪ ಮುಂದೆ ತೊಗೊಂಡು ಅಲ್ಲೆಲ್ಲರ ನೆರಳಾಗ ನಿಂದ್ರಿಸ್ಕೊಂಡ್ರಿ. ಇಲ್ಲೇ ಗಿಡದ ನೆಲಕ್ಕೆ ನಿಂದ್ರಿಸಿ ಇಲ್ಲ ನೋಡ್ರಿ ಲೆಫ್ಟಿಗೆ. एक सेकंड, ब्लॉगिंग में वो करें? क्या हुआ? ब्लॉगिंग वो कर? हाँ करते हैं. कहाँ से कैसे टूर होता है? हाँ बेंगलुरु से कर रहे हैं. बेंगलोर से? हाँ. और आप यहाँ से कैसे आए? अभी हम लोग ये गए थे सापुतारा के कहाँ गए थे? नहीं महाराष्ट्र. महाराष्ट्र में? महाराष्ट्र नासिक त्र्यंबकेश्वर देख के. तरह से उधर से आए कि ये यहाँ से? ये अंदर से आता है ना एक रूट. उधर से? हाँ, छोटा वाला एक रास्ता. हाँ उधर से. हाँ उसमें बीच में एक बार हम लोग भी गए थे उधर. हाँ नासिक वहाँ तक गए थे. जैसे दोस्त मिले थे. हाँ बाइक पे गए थे? कैसे गए थे? बाइक पे? हाँ बाइक पे ही गए. ओके. बाइक पे ही जाते हम वलसाड़ में रहते होंगे. हाँ उधर से करते हैं. ओके ओके. चलो. हाँ थैंक यू. ಹೇಳ್ಬೇಡಿ ಹಿಂಗೆ ಮುಗ್ದ ಟಾಪಿಕ. ಈಗ ನೋಡ್ರಿ ಎಲ್ಲರದು ಏನಾರ ಒಂದು ಇದೇ ಇರ್ತದೆ. ಅವು ಆಗುವೆ ಸಣ್ಣ ಪುಟ್ಟು ಬಾ ತಲೆಗಿಡ್ಸ್ಕೊಬಾರ್ದು, ಹೋಗ್ಬಿಡ್ಬೇಕು.
ಅವ್ರೊಂದು ಮಾತಂದ್ರು ನೀವೊಂದು ಮಾತಂದ್ರಿ ಮುಗಿಸ್ಬಿಡೋದು ಅಲ್ಲೇ. ಆದ್ ಬಿಡೋದು ದೋಸ್ತ ಸಾರಿ ಅಂತ ನೀವು ಅನ್ನೋದು, ಅವ್ರು ಬಿಡೋದು ದೋಸ್ತ ಸಾರಿ ಅಂತ ಅವ್ರು ಅನ್ನೋದು, ದಾಟಿ ಬಿಡೋದು. ಇವು ಹಾಗೆ ಮಾಡ್ಕೊತ ಹೋಗ್ಬಿಟ್ರೆ ಮತ್ತು ಅದು ಪೂರಾ ಟ್ರಿಪ್ ತನಕ ಬರೀ ಇದೇ ಆಗ್ತದೆ. ನೀ ಅವಾಗೇ ಹಂಗಂದು ನೀ ಇವಾಗೇ ಹೀಗಂದು ಮತ್ತು ಅನ್ಲಿಕ್ಕೆ ಬರ್ತಾವೆ. ಅದನ್ನೇನು ಜೀವನ ಪರ್ಯಂತ ಅನ್ಬೋದು. ಹಾಂ, ನಾಳೆ ನೆಕ್ಸ್ಟ್ ಟ್ರಿಪ್ ಹೋದಾಗ ಮಗನೇ ನೋಡೋ ಲಾಸ್ಟ್ ಟೈಮ್ ನೀ ಅಂತೇಳಿ ಮೆಡಿಕಲ್ ಶಾಪ್ನಾಗ ನಿಂತ ನೀ ಹಿಂಗಂದು ಅನ್ಬೋದು. ಬಟ್ ಅವಶ್ಯಕತೆ ಇರೋಂಗಿಲ್ಲ ಅಷ್ಟೇ. ಹಾಂ, ಈಗ ಅಷ್ಟು ಅಂದಿದ್ದಕ್ಕೆ ಪೂರಾ ಟ್ರಿಪ್ ತಾಪ ಆಗ್ತದೆ ಎಲ್ಲರ ತಲೆ. ಎದಕ್ಕೆ ಬೇಕದಲ್ಲ? ಮಜಾ ಮಾಡ್ಲಿಕ್ಕೆ ಬಂದರೆ ಮಜಾ ಮಾಡೋದು ಮಸ್ತ್. ಹಿರಿಯರಂತೆ ಸೀನಿಯರ್ ಸಿಟಿಸನ್ ಲೆಕ್ಕದಾಗ ಸೇರಿಸಿಬಿಟ್ರೆ ನಮ್ಗೆ. ನಾ ಅದೇ ಅಂತೀನಿ. 29. ಹಾಂ, ಅದು ನಾವು ಗಾಡಿ ಮೇಲೆ ಹೋಗ್ತಿರ್ತೇವೆ, ಗಾಡಿ ಬಡಿದಕ್ಕೆ ತಂಪು ಅನಿಸೋದು ರೀ. ಬಟ್ ಟೆಂಪ್ರೇಚರ್ ಅದು ಯಾಕಂದ್ರೆ ನಾವು ಕೋಸ್ಟಲ್ ಏರಿಯಾ ಈ ಕಡೆ ಬಂದಂಗೆ ಟೆಂಪ್ರೇಚರ್ ಹೊರಗಲು ಜಾಸ್ತಿ ಇದ್ದೇ ಅದು. ಹಾಂ, ಗಾಡಿ ಟೆಂಪ್ರೇಚರ್ 29 ಇರ್ಲಿಕ್ಕೆ ಸಾಧ್ಯ ಇರೋದೇನು ರೀ? ಇಂಜಿನ್ ಚಾಲು ಆದ ಕಡೆ 1000 ಚಾಲು ಆದ ಕಡೆ 1000 ಟೆಂಪ್ರೇಚರ್ ಇರ್ತದೆ ಅದು. ನೀವೇನು ಏರ್ ಸುತ್ತಮುತ್ತಲೇ ಏರ್ ಒಟ್ಟಿದೆ. ಸೀದಾ ಏನ್ರಿ ಲೆಫ್ಟ್ ರೀ? ಅಲ್ಲ ಅದೇನೋ ಸಂಧಿ ಭಾಳ ಇದ್ದಂಗೆ ಅದ ನೋಡ್ರಿ. ಮತ್ತು ರೋರೋ ಫೆರಿಗಿರಿ ಅಂದ್ರೆ ಸೀದಾ ರನ್ನಪ್ ಕಚ್ ಹೊಡ್ಲಿಕ್ಕೆ ಏನು ಮತ್ತು? ಹಾಂ, ಫೆರಿಗಿರಿ ಅಂದ್ರೆ ರನ್ನಪ್ ಕಚ್ ಹೊಡ್ಲಿಕ್ಕೆ ಏನು ರೀ ಅಂದೆ? ಓಹೋ ಹಾಂ. ನಾವು ನೋಡ್ರಿ 2 ಜ್ಯೋತಿರ್ಲಿಂಗ ನೋಡ್ಲಿಕ್ಕೆ ಬಂದು 3 ಅದು. ನಾ ಅದಕ್ಕೆ ಕೇಳಿಕತ್ತೀನಿ ಸಂಜೆ ಅದ ನೋಡ್ರಿ ಅದು ಹೌದಲ್ಲ ಅಂತ. ಏನು ಅನ್ರಿ ಗುಜರಾತ್ನ ಮಂದಿಗೆ ಗಾಡಿ ಹೊಡಿಯೋ ಸೆನ್ಸದು. ಹಾಂ ಹಾಂ ಹಾಂ, ಭಾಳ ಬಿಡ್ರಿ. ನನಗಂತೂ ಚಲೋ ಅನ್ಸೋದು. ಅಲ್ಲಿ ಹಂಗೆ ನೋಡ್ಲಿಕತ್ರ ಅದು ಹಳ್ಳಿಗತ್ತೆ ರೀ, ಹೌದಲ್ಲ ರೀ? ಹಾಂ, ಈ ಹಳ್ಳಿ ಒಳಗೆ ಮಂದಿ ನೋಡ್ರಿ ಎಷ್ಟು ನೀಟಾಗಿ. ಈಗ ಅವ ಅಜ್ಜ ನೋಡ್ರಿ ಎಲ್ಲೋ ಮೂಲೆ ಹೊಂಟ, ಹಿಂದೆ ಯಾರೂ ಇಲ್ಲ ಇಂಡಿಕೇಟರ್ ಹಾಕಂತ. ಹಾಂ, ಆಮೇಲೆ ಇಲ್ಲೆಲ್ಲ ಹುಡುಗರು ನೋಡ್ರಿ ಎಷ್ಟು ದಂಡಿಗೆ ಹೊಂಟವು, ರೋಡ್ನಾಗ ಹೊಂಟಿಲ್ಲ. ಹಾಂ, ಅಲ್ಲಿ ನೋಡಿದ್ರೆ ಸುಳ್ಳು ಮಕ್ಳು ಅರ್ಧ ರೋಡ್ನಾಗೆ ಇದ್ರು. ಹೇಗೆ ಇಲ್ಲ ಇವ ನೋಡ್ರಿ ಅಂಕಲ್ ಜಾಗ ಬಿಡ್ತಾನೆ ನೋಡ್ರಿ ಅವ. ನಾ ಅದೇ ಹೇಳಿಕತ್ತೀನಿ, ಗುಜರಾತ್ನ ಮಂದಿಗೆ ಗಾಡಿ ಹೊಡಿಯೋ ಸೆನ್ಸ್ ಅವು. ಹಾಂ, ಇಲ್ಲರಿ ಸಿಗ್ತಾವ ಇಲ್ಲಿಗಲ್ಲಿ ಅಷ್ಟೇ. ಹಾಂ ಹಾಂ, ಅದೇ ಬೇಡ್ರಿ. ಯಾರು ಎಲ್ಲರೂ ನೀಟಾಗಿ ಸೆನ್ಸ್ ಇಟ್ಕೊಂಡು ಹೊಂಟಾರ. ನಾವು ಇಂತಲ್ಲಿ ಬಂದು ಕೆಡ್ಸೋದು ಬೇಡ. ಈ ಕಡೆ ಬರ್ರಿ ಲೆಫ್ಟಿಗೆ, ಹೌದಲ್ರಿ? ನೋಡ್ರಿ ಹೆಂಗೆ ಹೊಂಟಾರ ಮಂದಿ. ಬಾಬಾ ನಾ ಕರೆ ಹೇಳ್ತೀನಿ, ಇಲ್ಲಿ ಮಂದಿಗೆ ಸೆನ್ಸ್ ಜಾಸ್ತಿ ಅದ, ಟ್ರಾಫಿಕ್ ಸೆನ್ಸ್. ಅಟ್ಲೀಸ್ಟ್ ಟ್ರಾಫಿಕ್ ಸೆನ್ಸ್ ನಾವು ಬ್ಯಾಕಿ ನೋಡ್ಲಿಕ್ಕೆ ಆಗಿಲ್ಲ, ಟ್ರಾಫಿಕ್ ಸೆನ್ಸರ್ ಜಾಸ್ತಿ ಅದ. ನಡ್ರಿ ಈಗ ನೋಡ್ರಿ ಅವ್ನು ದೊಡ್ಡ ಗಾಡಿ ಅದಲ್ರಿ, ಈ ಕಡೆ ಬರೋ ಗಾಡಿ ನಿಂದಿರ್ತಾನ, ಅವ ನಿಂತ ನೋಡ್ರಿ ಹಿಂದಲ್ಲಿ, ಹೌದಲ್ರಿ?
ರಾಯಲ್ ಎನ್ಫೀಲ್ಡ್ ಗುಜರಾತ್. ಸ್ವಲ್ಪ ನಮ್ಮ ರುದ್ರ ಇವ್ರದ್ದು ಗಾಡಿ ಬ್ರೇಕಿಂಗ್ ಪ್ರಾಬ್ಲಮ್ ಆಗಿದೆ, ಬ್ರೇಕ್ ಸ್ವಲ್ಪ ಲೂಸ್ ಆಗಿಬಿಟ್ಟವು. ಎಂದರ್ಸಿ ಟೈಟ್ ಮಾಡಿಸ್ಕೊಳಕತ್ತೀವಿ. ಟೈಟ್ ಫಿಟ್ಟಿಂಗ್. ರಾಯಲ್ ಎನ್ಫೀಲ್ಡ್ದು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಎಲ್ಲಿ ಬೇಕಾದಲ್ಲಿ ಸರ್ವಿಸ್. ಪಾರ್ಟ್ಸ್ ಎಲ್ಲಿ ಬೇಕಾದಲ್ಲಿ, ಸರ್ವಿಸ್ ಎಲ್ಲಿ ಬೇಕಾದಲ್ಲಿ. ಎವ್ರಿ ಟಾಮ್ ಡಿಕ್ ಆ್ಯಂಡ್ ಹೆರಿ ನೋಸ್ ಹೌ ಟು ಡೂ ಇಟ್. ಸರಿ, ನಿಮ್ದೆಲ್ಲ ಗಾಡಿ ಮಾಡಿ ಸರ್, ಒಟ್ಟು ಸೆಲೆಬ್ರಿಟಿ ಫೀಲಿಂಗ್. ಅಲ್ಲ, ಊಟ ಮಾಡ್ಕೊಂಡು ಹೋಗ್ಬಿಡುಂತವ್ರಿ. ಹಾಂ, ಯಾಕಂದ್ರೆ ಅಂತಲ್ಲಿ ಏರ್ಪೋರ್ಟ್ ಹತ್ರ ಭಾಳ ಕಾಸ್ಟ್ಲಿ ಇರ್ತಾವೆ ರೀ. ಅದೇ ಹೇಳಿದ್ನಲ್ಲ, ಏರ್ಪೋರ್ಟ್ ಹತ್ರ ತಿನ್ನೋದಂದ್ರೇನು ಏರೋಪ್ಲೇನ್ ಏರ್ಸ್ಕೊಂಡಂಗೆ. ನನಗೆ ಇನ್ನೊಂದು ಏನು ಮಸ್ತ್ ಅನ್ಸಿದ್ ಗೊತ್ತೇನ್ರಿ, ಅವ ರುದ್ರೆ ಅವ್ರದ್ದು ಬ್ರೇಕ್ ತೆಗೆದು ಪೂರಾ ಇದನ್ನು ಮಾಡಿ ವಾಪಸ್ ಫಿಟ್ ಮಾಡಿಕೊಟ್ಟ. ಏನು ಮಾಡ್ದೆ, ₹1 ತೊಳಿಲ್ಲಲ್ರಿ. ನಾ ಅದೇ ಹಾಂ, ಬಟ್ ಅಂದ್ರೂ ಮಸ್ತ್ ಅನ್ಸಿತ್ತು ನನಗದು ಆ್ಯಕ್ಚುಲಿ. ಹಾಂ, ನಮ್ಮ ಗಾಡಿ ಮುಟ್ಟಿ ಹಿಂಗೆ ಮಾಡಿ ಹಿಂಗೆ ಕೈ ಆಡ್ಸಿದ್ರೆ ₹5,000 ಸರ್. ಯಾಕೆ ಅಂದ್ಕೊಳ್ಳಿ, ನಿನ್ನ ಗಾಡಿ ನಾ ಮುಟ್ಟಿ ನಾನು. ಹಾಂ ಹಾಂ, ಹೋದ್ರೆ ಅವ್ರು ಫಾರಿನರ್ ಏನೋ ಮಾತಾಡ್ಸಕತ್ತಿದ್ರಲ್ರಿ. ಎಲ್ಲಿಂದ ಬಂದಾರಂತ ಕೇಳ್ಬಾರ್ದು, ಯಾಕೆ ಬಂದಿರಲಿಲ್ಲ ಅಂತ ಕೇಳ್ಬೋದು. ಅಲ್ಲಲ್ರಿ, ಊಟ ಮಾಡ್ಕೊಂಡು ಹೋಗೋಣ ಅಂದ್ರಲ್ಲ. ಈ ಕಡೆ ಬರ್ರಿ, ರೈಟ್ ಸೈಡ್. ನಾನು ರೈಟ್ ಸೈಡಿಗೆ ಬರ್ರಿ, ಇಲ್ಲ ಲೆಫ್ಟ್ ಸೈಡಿಗೆ ಬರ್ರಿ. ಬೇಡ, ಲೆಫ್ಟ್ ಸೈಡಿಗೆ ಬರಬೇಡ್ರಿ, ಆ ಗಾಡಿ ತೆಗಿಲಿಕ್ಕೆ ಬರೋಲ್ಲ. ಇದು ಈ ಕಡೆ ಬರ್ರಿ, ರೈಟ್ ಸೈಡಿಗೆ. ಇಲ್ಲೇನೂ ಇಲ್ಲೇ ಇಲ್ಲ, ರೋಡ್ ಇಲ್ಲರಿ, ಪಾರ್ಕಿಂಗ್ ಅದು. ಬರ್ರಿ ಆಯ್ತು ಬರ್ರಿ. ಆನೇ ಮಾಡಿಲ್ಲ ಏನು ಇಬ್ಬರು? ಅಗ್ಗ ಮರೆ. ಹಾಂ, ಕೇಳಿಸ್ತದೆ. ಹೆಂಗೆ ರೀ ನೋಣ? ಬರ್ರಿ.
ಹಾಂ ಅಂದರೂ ಇಲ್ಲಿ ಏನು ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಅದ ರೀ. ನಾವು ಬರೀ ಊಟ ಗೀಟ ಮಾಡಿದರೆ 1,000 ರೂಪಾಯಿ 1,500 ಅಲ್ರಿ. 1,500 ಬಿಲ್ ಅನ್ನೋದು ಭಾಳ ಚಲೋ ಅದ. ಹಾಂ ಆಮೇಲೆ ಎಷ್ಟು ಮಂದಿ ಮಾತಾಡ್ತಾರೋ ಎಲ್ಲಿ ಹೊಂಟೀರಿ, ಹೆಂಗೆ ಹೊಂಟೀರಿ, ಬೈಕ್ ಮೇಲೆ ಹೋಗ್ತೀರೇನು ಮತ್ತು ಭಾಳ ಮಾತಾಡ್ತಾರೆ ಬಿಡ್ರಿ. ಎಣ್ಣೆ ಹೊಡ್ಲಾರ್ದಕ್ಕೆ ಎಲ್ಲರೂ ಹೆಸರು ಇರ್ತಾರೆ, ಕಾನ್ಷಿಯಸ್ ಇರ್ತಾರೆ, ಎಲ್ಲ ಗೊತ್ತಿರ್ತದ ಅನ್ನೋರ್ಗತೆ ಹೇಳಿದ್ರೆ. ಹೌದು, ಕಲ್ ಮೇಲೆ ಏರ್ಸ್ಬಿಟ್ಟ ನಾವು. ಏನಾದ್ರಿ 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 ಹಲೋ ಆಗಳು ಚಲೋ ರೋ ಮಾರ. ಮ್ಯಾಪ್ 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 ಅದು ಸಮುದ್ರ ದಂಡಿಗೆಲ್ಲ ಆ ಕಡೆಲ್ಲ ಹಾಂ. ಹಲೋ, ಎಲ್ಲಿ ನೀವು ರೈಟ್ ತೊಗೊಂಡ್ರೆ ಏನು ಫ್ಲೈಓವರ್ ಕೆಳಗೆ ಬರ್ತೀನಿ ತಡ್ರಿ, ಮ್ಯಾಪ್ ಹಾಕಿನಿ ಬರ್ತೀನಿ ನಾನು. ಸರಿ ಸರಿ. ಹಾಂ, ಕೋಳಿಗೆತ್ತೇನೆ ರೀ, ಕೋಳಿಗೆತ್ತೇನೆ. ಟ್ರಾಫಿಕ್ನಾಗ ನಿಂತೀರಿ ಏನು ನೀವು? ಟ್ರಾಫಿಕ್ನಾಗ ನಿಂತೀರಿ? ಫ್ಲೈಓವರಿಂದ ಕೆಳಗೈತಲ್ಲಿ ಶಾ ಪಬ್ಲಿಸಿಟಿ ಅಂತ ಏನೋ ಅದಲ್ಲ, ದೊಡ್ಡ ಬೋರ್ಡ್ ನೋಡ್ರಿ. ಸರಿ, ನಾವು ಮಾತನಾಡೋದು ಬರ್ತೀವಿ.
ನೀವು ಹಿಂದಿದ್ದೀರೇನು ಹಗ್ಗ ಮರ ಬರ್ರಿ ಮುಂದೆ ಬರ್ರಿ ನಾನು ನಿಂತೀನಿ ರೋಡ್ ಸೈಡಿಗೆ ನಿಂತೀನಿ ಬರ್ರಿ ನೀವು ಮುಂದೆ ಹೋಗಿರಿ ಅಂಚ್ಕೊಂಡು ನಾನು ತಿರ್ಗಾಡಿ ಬರ್ಲಿಕ್ಕತ್ತೀನಿ ರೀ ನಿಮಗೆ ಬರ್ರಿ ಹಾಂ ಹೌದು ಹೈವೇದಾಗ ಸೈಡಿಗೆ ನಿಂತೀನಿ ಬರ್ರಿ ನಾನು ಸೈಡಿಗೆ ನಿಂತೀನಿ ಬರ್ರಿ ಫುಲ್ ಖಾಲಿ ಅದ ಬರ್ರಿ ಪಟಕನ ಹೋಗ್ಬೋದು 45 ಕಿಲೋಮೀಟ್ರ್ 1 ತಾಸು ತೋರಿಸದ ಹಾಂ ಬರ್ರಿ ಕಟ್ಟಿರಿ ಅದು ನಾನು ನಂಗೆ ಗೊತ್ತೇ ಇಲ್ಲಲ್ಲ ಲೆಫ್ಟ್ ಟರ್ನ್ ಮಾಡ್ಬೇಕಂತೇಳಿ ಗೊತ್ತೇ ಇಲ್ಲ ಮುಂದೆ ಹೋಗ್ಬಿಟ್ಟೆ ನಾನು ಮುಂದೆ ಯೂಟರ್ನ್ ನೋಡ್ಕೊಂಡು ಬಂದೆ ಅಲ್ಲಿ ಖಾಲಿ ಇತ್ತು ರೈಟ್ ತೊಗೊಂಡು ಒಳಗೆ ಹೋಗ್ಬಿಟ್ಟೆ ನಾನು ಹೈವೇಗೆ ಏರ್ಬಿಟ್ಟೆ ನೀವು ಲೆಫ್ಟಿಗೆ ತೊಳಿಕ್ಕೆ ಹೋಗಿ ಟ್ರಾಫಿಕ್ನ ಸಿಕ್ಕೊಂಡ್ರಿ ನೀವು ಅದೇ ಕೆಲವೊಂದು ಸಲ ಮ್ಯಾಪ್ ಇದ್ದಿದ್ದು ಉಪಯೋಗ ಆಗಲ್ಲ One hour later. ಕನೆಕ್ಟ್ ಆಯ್ತು ನೋಡ್ರಿ ಹಿಂದೆ ಇರ್ಬೇಕು ನೋಡ್ರಿ ಇಲ್ಲೇ ಕನೆಕ್ಟ್ ಆಯ್ತು ಇಲ್ಲೇ ಹಿಂದೆ ಇರಬೇಕು ಹಾಂ ನೋಡ್ರಿ ಕೇಳಿಸೋದ್ರೆ ನಡ್ರಿ ಒಬ್ರಿಗೊಬ್ರು ಕಾರಣ ಹೇಳಿದ್ರೆ ಅದೇನು ಗಂಟೆ ಆಗೋದಿಲ್ಲ ಈಗ ಹೋಗೋ ಟೈಮಿಗೆ ಹೋಗ್ಬೇಕು 1 ತಾಸು ಕರೆಕ್ಟ್ 1 ತಾಸಿಗೆ ಬೇರೆ ಬಿಡ್ತದೆ ರೆಡಿ ಇತ್ತು ಕಟ್ಟಿರಿ ನಮ್ಮ ಮತ್ತೆ ಬರ್ರಿ ಏನು ಮಾಡ್ಲಿಕ್ಕೆ ಬರಲ್ಲ ಹೊಡ್ರಿ 1 ತಾಸು ತೋರ್ಸಕ್ಕೆ ಹೊಡ್ರಿ ನೀವು ಆರಾಮ್ ಹೋಗ್ಬೋದು ಹಾಂ ನಿಮ್ಗೆ ಎಷ್ಟು ತೋರ್ಸಕತ್ತು 20 ನಿಮಿಷ 20 ನಿಮಿಷ ತೋರ್ಸಕತ್ತದ್ರಿ 45 ಕಿಲೋಮೀಟ್ರ್ ನಾನು ನೋಡ್ರಿ 120 130 ಮಿನಿಮಮ್ ಮೇಂಟೈನ್ ಮಾಡಿರಿ ಇಲ್ಲ ಮಾತ್ರ ಗುದ್ದಿಸ್ಬಿಡ್ರಿ ನಮ್ಮನ್ನು ಗುದ್ದಿಸ್ರಿ ನೀವು ಸೀದಾ ರೂಟ್ ತೋರ್ಸಕತ್ತ ಅಲ್ಲೇ ಇಲ್ರಿ ಈಗ ಸ್ವಲ್ಪ ದಂಡಿಗೆ ಇದ್ದೀವಿ